ಒಂದು ತಿಂದರೆ ಸಾಕು. ಆ ಕಡೆ ಈ ಕಡೆ ದಾಟ್ಕೊಂಡ್ರು ಫ್ಲೈಟಲ್ಲಿ ಕೂತಂಗೆ ಆಗಿದೆ, ಆಟೋದಲ್ಲಿ ಕೂತಿದ್ದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಈ ಒಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ಇದು ನೆಕ್ಸ್ಟ್ ನಮ್ಮದು ಅಮ್ಮನ ಮನೆಗೆ ವ್ಲಾಗ್ ಬರುತ್ತೆ ಅಂತ. ಅಮ್ಮನ ಮನೆಗೆ ಬರೋವರೆಗೂ ಹಿಂದಿನ ವ್ಲಾಗಲ್ಲಿ ನಾನು ತೋರಿಸಿದ್ದೀನಿ. ಹಾಗೆ ಇಲ್ಲಿ ತಂಗಿ ಮಕ್ಕಳು, ನನ್ನ ಮಕ್ಕಳು, ಹಾಗೆ ನಮ್ಮ ಆಂಟಿಯರು ಇಬ್ಬರಿದ್ದಾರೆ. ಅಂದರೆ ಆಂಟಿ ಅಂದರೆ ನಮ್ಮ ಅಮ್ಮಂದು ಚಿಕ್ಕಮ್ಮನ ಮಕ್ಕಳಿಬ್ಬರು, ಅವರು ಕೂಡ ಬಂದಿದ್ದಾರೆ. ಅವರು ಬೆಂಗಳೂರಿನಲ್ಲಿರೋದು. ಹಾಗೆಯೇ ಇಲ್ಲಿ ಒಂದು ಮದುವೆಗೆ ಬಂದಿದ್ದರು. ಮದುವೆಗೆ ಬಂದವರು ಮನೆ ಓಪನಿಗೆ ಬರಲಿಲ್ಲ ಅಲ್ಲ ಅಂದ್ಬಿಟ್ಟು ಬಂದಿದ್ದರು. ಹಾಗಾಗಿ ಅವರು ಇದ್ದರು. ಮನೆ ತುಂಬ ಜನ ಇದ್ದಾಗ ನಿಜವಾಗ್ಲೂ ಖುಷಿ ಆಗುತ್ತೆ. ಹಾಗೆ ಈ ಒಂದು ವ್ಲಾಗ್ನ ನಾನು ಇನ್ನು ವಾಯ್ಸ್ ಎಡಿಟಿಂಗ್ ಇಲ್ದೇ ತೋರಿಸ್ತೀನಿ. ಹಾಗೆ ನಮ್ಮ ಆಂಟಿ, ನನ್ನ ತಂಗಿ ಎಲ್ಲ ಸೇರಿಬಿಟ್ಟು ಅಡುಗೆ ಮಾಡ್ತಾಯಿದ್ರು. ನಮ್ಮ ಆಂಟಿದಿನ್ನೋ ಸ್ಪೆಷಲ್ಲು ಮಾಡ್ತಾಯಿದ್ರು. ಅಂದರೆ ಚಪಾತಿ ಮಾಡಬೇಕಿತ್ತು ಈವ್ನಿಂಗು. ಹಾಗೆ ಚಪಾತಿ ಮಾಡ್ತಾ ಇರುವಾಗ ನಾನು ಆಲೂಗಡ್ಡೆ ಪಲ್ಯಕ್ಕೆ ಅದನ್ನೇ ಒಳಗಡೆ ಹಾಕಿಬಿಟ್ಟು ಮಾಡ್ತೀನಿ ನಾನು. ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡಿದ್ರು. ತೋರಿಸ್ತೀನಿ, ಬನ್ನಿ ನೋಡ್ಕೊಬರೋಣ. ಹಾಗೆಯೇ ಮಕ್ಕಳು ಕೂಡ ಸ್ಕೂಟಿಲಿ ಕೂತ್ಕೊಂಡು ಆಟಾಡ್ತಾಯಿದ್ರು. ಅದನ್ನು ನೋಡಿಕೊಂಡು ನಂತರ ಅಡುಗೆ ನೋಡ್ಲಿಕ್ಕೆ ಹೋಗೋಣ. ಅಲ್ವಾ, ಈಗ ಎಣ್ಣೇನಿಲ್ಲ, ಇಲ್ಲಿ ಗೋಧಿ ಹಿಟ್ಟು ಕಲಿಸಿದೆ. ಅಲ್ಲ, ಮುಂಚೆನೆ ಮಾಡ್ಬೋದಿತ್ತಲ್ಲ ಅಂತ, ವ್ಲಾಗಿಗೆ ಹಾಕ್ಬೋದಿತ್ತಲ್ಲ ಅಂತ. ಅದಕ್ಕೆ ಅಂದ್ರೆ ಇಲ್ಲಿ ಗೋಧಿ ಹಿಟ್ಟು ಕಲಿಸಿಟ್ಟಿರೋದು ಮಾಮೂಲಿ ಚಪಾತಿಗೆ. ಇಲ್ಲಿ ಆಲೂಗಡ್ಡೆ ಪಲ್ಯ ತೋರಿಸಿ, ಬರೀ ಕೈ ಮಾತ್ರ ಬರಬೇಕು. ಆಲೂಗಡ್ಡೆ ಪಲ್ಯ ಏನಾಗಲ್ಲ, ಆಲೂಗಡ್ಡೆ ಪಲ್ಯ ಬರಬಾರ್ದು. ಈ ನೈಟಲ್ಲಿ ಪಲ್ಯ ತೋರಿಸ್ಬೇಕಾಗೋಯ್ತದೆ. ಪಲ್ಯನು ಮಾಮೂಲಾಗಿ ಮಾಡ್ಕೊಳೋದಷ್ಟೇ ಅಲ್ಲ. ಅದನ್ನೆರಡನ್ನೂ ಸೇರಿ 1-2 ಚಪಾತಿ ಅದನ್ನು ತೋರಿಸ್ಬೇಕು. ಇಲ್ಲಿ ಲಕ್ಷಣ ತೋರಿಸ್ಬೇಕಲ್ಲ. 2 ಚಪಾತಿ ಹಿಟ್ಟನ್ನು ಹಾಕೊಳ್ಳೋದು, ಆಲೂಗಡ್ಡೆ ಪಲ್ಯ ಒಂದು ಎಷ್ಟಾದರೂ ಹಾಕೋಬೋದು. 2 ಚಪಾತಿ ಹಿಟ್ಟು ಬೇಕು ಅಂತಲೂ ಇಲ್ಲ ಪುಟ್ಟಾಗಿ ಹಾಕೋತೀವಿ ಅಂದರೆ ಉಂಡೆ ಪುಟ್ಟ ಮಾಡಿಬಿಟ್ಟು ಚಿಕ್ಕ ಚಿಕ್ಕದಾಗಿ ಹಾಕೋಬೇಕು. 2 ಮಾಡಿದ್ರೆ ಒಂದು ದೊಡ್ಡದಾಗಿ ಮಾಡಿಕೊಂಡ್ರೆ ಒಂದು ತಿಂದರೆ ಸಾಕು. ಚಟ್ನಿ ಮಾಡ್ತಿದ್ಯಾ? ತಿನ್ನೋದು ಯಾರು? ನಮ್ಮ ಮುದ್ದನ್ನು ಕರ್ಸಿರೋದು ಗೆಸ್ಟು. ಟೇಸ್ಟ್ ನೋಡೋಕ್ಕೆ ಅವರಿಗೆ ಮುದ್ದು ಅಂತ ಲೈವ್ ಹಾಕ್ತಾಳೆ. ಆಮೇಲೆ ಕರೆಕ್ಟ್ ಮಾಡ್ತಾಳೆ, ಆಮೇಲೆ ವಾಯ್ಸ್ ಕೊಡ್ತಾಳೆ ಅವಳು. ಡೈರೆಕ್ಟಾಗಿ ಕೊಟ್ಬಿಟ್ಟು ಆಮೇಲೆ ಏನೇನೋ ಮಾತಾಡ್ಬಿಟ್ಟಿವಿ. ಏನೇನೋ ಇಲ್ಲ, ನೋಡ್ಕೊಳ್ಳೋದು. ಅವ್ರು ವಾಕ್ ಹೋಗ್ಬೇಕು ಅಂತಿದ್ರು ಗೇಟ್ ತನಕ. ವಾಕ್ ಹೋದ್ರ? ಮೇಲಿದಾರ? ನೋಡಿ ನೀಟಾಗಿ ಮಾಡ್ಕೊಂಡ್ರೆ ಆಯ್ತು ಕಣೆ ಮಾಡುವಾಗ.
ಚಪಾತಿಗಿಂತ ಚೆನ್ನಾಗಿದೆ. ನನ್ನ ಮಕ್ಳು ಇಬ್ಬರಿಗೂ ಇಷ್ಟ ಆಯ್ತು ಅಂದ್ರೆ ಪಾಸ್ ನಾನು. ಅದನ್ನ ಕೇಳು. ಚೆನ್ನಾಗಿತ್ತೇನೆ, ಅದೆಂತ ಮಂಡಕ್ಕಿ ತಿಂತ ಕೂತಿದೆ, ಈಗ ಅದ್ರ ಟೇಸ್ಟ್ ಹೇಳುತ್ತೆ ಚೆನ್ನಾಗಿದೆ. ಹಾಗೆ ಆಂಟಿಯರಿಬ್ಬರು ಕೂಡ ಮಾರ್ನಿಂಗು ಬೆಂಗಳೂರು ಹೋದರು, ನಾವಷ್ಟೇ. ಹಾಗೆ ಸಂಜೆ ಅಷ್ಟೊತ್ತಿಗೆ ನಾವು ಹೊರಗಡೆ ಕೂತ್ಕೊಂಡು ಹಾಗೆ ಮ್ಯಾಂಗೋ ಎಲ್ಲ ತಿನ್ನೋಣ ಅಂದ್ಬಿಟ್ಟು ತಿಂತಾಯಿದ್ದು. ಹಾಗೆ ಮಕ್ಕಳು ಕೂಡ ಹೊರಗಡೆ ಆಟ ಆಡ್ತಾಯಿದ್ರು. ಹಾಗೆ ಅಪ್ಪ ದಿನಸಿ ಐಟಮ್ಸ್ ಎಲ್ಲ ತೊಗೊಂಡ್ಬಿಟ್ಟು ತುಂಬ ಇತ್ತು ಅಂತ ಹೇಳಿಬಿಟ್ಟು ಆಟೋಕ್ಕೆ ಹಾಕ್ಬಿಟ್ಟು ಅಪ್ಪ ಮುಂದೆ ಬಂದಿದ್ರು. ಅವ್ನು ಸಂಜೆ ತರ್ತೀನಿ ಅಂದಿದ್ದಂತೆ, ಹಾಗಾಗಿ ತೊಗೊಬಂದ. ನೀ ಕಾಣ್ತಿಲ್ವಲ್ಲ ಅಲ್ಲೋಗೆ ಒತ್ತಂಗಿಲ್ಲ, ಅಣ್ಣ ಬೈತಾನೆ ಈಗ ಬಂದ್ರೆ. ನೋಡು ನೋಡು, ಆ ಕಡೆ ಈ ಕಡೆ ದಾಟ್ಕೊಂಡ್ರು. ಫ್ಲೈಟಲ್ಲಿ ಕೂತಂಗಾಗ್ಯದ, ಆಟೋದಲ್ಲಿ ಕೂತಿದ್ದು. ಹಿಂಗೆ ನಿಲ್ಸಿಟ್ಟಿದ್ದ ಆಟೋದಲ್ಲಿ ಯಾವತ್ತಾರು ಕೂತಿದ್ರೇನ್ರ? ನಿಲ್ಸಿಟ್ಟಿದ್ದ ಆಟೋದಲ್ಲಿ ಯಾವತ್ತಾರು ಕೂತಿದ್ರೇನೆ ಅಂದೆ. ಚಿಕ್ಕೆ ಮುಟ್ಟಂಗಿಲ್ಲ. ಹಾಗೆ ನೈಟ್ ಅಷ್ಟೊತ್ತಿಗೆ ಒಂದು ಸ್ವಲ್ಪ ರೀಲ್ಸ್ ಆರು ಮಾಡೋಣ ಅಂತ ಹೇಳಿಬಿಟ್ಟು ಬಂದ್ವಿ. ಈ ಮಕ್ಕಳು ನಾವು ಒಬ್ರನ್ನ ಕರೆದು ಎಲ್ಲ ಕೂರಿಸ್ಕೊಂಡು ಅನ್ನೋದಿಗೆ ಇನ್ನೊಬ್ಬರು ಮಕ್ಕಳು ಓಡೋದಾಗುತ್ತೆ. ಎಲ್ಲರೂ ಮಾಡೋಣ, ನಾವು ಮಕ್ಕಳು ಎಲ್ಲರೂ ಸೇರಿ ರೀಲ್ಸ್ ಮಾಡೋಣ ಅಂತ ತುಂಬ ಟ್ರೈ ಮಾಡಿದ್ವಿ. ಬಟ್ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ರೀಲ್ಸ್ ಮಾಡಲಿಕ್ಕೆ ಕೊನೆಗೂ ನಮಗಾಗಲೇ ಇಲ್ಲ. ಲಾಸ್ಟಿಗೆ ನಾವಿಬ್ಬರೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಅದು ಕೂಡ ತುಂಬ ಕರೆಕ್ಟಾಗೇನು ಬರಲಿಲ್ಲ ನಮಗೆ. ಈ ನಡುವೆ ಸ್ವಲ್ಪ ನಾನು ಫಂಕ್ಷನ್ ಎಲ್ಲ ಸ್ವೀಟು ನಾನ್ ವೆಜ್ಜು ಅಂತ ತಿಂದ್ಬಿಟ್ಟು ಒಂಚೂರು ದಪ್ಪ ಆಗಿದ್ದೀನಿ. ಇನ್ನು ಸೀರಿಯಸ್ ಆಗಿ ಡಯಟ್ ಸ್ಟಾರ್ಟ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಅನ್ನಿಸ್ತಾ ಇದೆ ಸೀರಿಯಸ್ಲಿ ವೆಯ್ಟ್ ಜಾಸ್ತಿ ಆಯಿತು ಅಂತ ಹೇಳಿಬಿಟ್ಟು. ಹಾಗೆ ಒಂದು 2-3 kg ಅಷ್ಟು ಜಾಸ್ತಿ ಆಗಿದ್ದೀನಿ. ಕಮ್ಮಿ ಮಾಡಿಕೊಂಡ್ಲೇಬೇಕು. ನಾನು ಒಂದಿಷ್ಟೇ ಇರಬೇಕು ಅಂತ ಒಂದು ಇದರಲ್ಲಿದ್ದೆ. ಬಟ್ ಏನೋ ಫಂಕ್ಷನ್ ಎಲ್ಲ ಅನ್ನೋತ್ತಿಗೆ ಜಾಸ್ತಿ ಆಗಿಬಿಡ್ತೀನಿ. ಇನ್ನು ಮಳೆಗಾಲ ಅಲ್ವಾ, ಹೊರಗಡೆ ಫುಡ್ಡೆಲ್ಲ ಏನೂ ಇರೋಲ್ಲ ಅಂದ್ಬಿಟ್ಟು ಸ್ವಲ್ಪ ಇನ್ನು ಡಯಟ್ ಮಾಡಲೇಬೇಕು, ಸೀರಿಯಸ್ ಆಗಿ ಅಂದ್ಕೊಂಡಿದ್ದೀನಿ. ಮಾಡಲೇಬೇಕು ಅಂತ, ವೆಯ್ಟ್ ಕಮ್ಮಿ ಮಾಡ್ಕೊಳ್ಲೇಬೇಕು ಅಂದ್ಕೊಂಡಿದ್ದೀನಿ. ಇದು ರೀಲ್ಸ್ ಸಾಂಗ್ ಹಾಕೋಣ ಅಂತಂದರೆ ಕಾಪಿರೈಟ್ ಬಂದುಬಿಡುತ್ತೆ, ಹಾಗಾಗಿ ಹಾಕ್ಲಿಕ್ಕೆ ಆಗ್ತಾಯಿಲ್ಲ. ಇದು ಮಕ್ಕಳು ವಿಡಿಯೋ ಮಾಡಿರೋದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನೋಡಿ, ಕಾಲು ಕೈ ಹಿಂಗೆ ತೋರಿಸ್ಕೊಂಡಿದ್ದಾರೆ ನೋಡಿ, ಕಾಲು ಈ ಥರ ಎಲ್ಲ ತೋರಿಸ್ಕೊಂಡು ಬಂದಿದ್ದಾರೆ. ಇದು ಒಬ್ಬರ ಕೈಯಲ್ಲಿ ಸುಮ್ಮನೆ ವ್ಲಾಗಿಗೆ ಆಗುತ್ತೆ ಮಾಡಿ ಅಂತ ಕೊಟ್ಟಿದ್ವಿ, ಮತ್ತೊಬ್ಬರ ಕೈಯಲ್ಲಿ ರೀಲ್ಸಿಗೆ ಅಂತ ಕೊಟ್ಟಿದ್ವಿ. ಹಾಗೆ ಮೇಲ್ಗಡೆ ಬಂದುಬಿಟ್ಟು ನಾವು ವಿಡಿಯೋ ಮಾಡ್ತಾ ಇದ್ದಿದ್ದು. ಅಪ್ಪ ಅಮ್ಮ ಅಂತೆಲ್ಲ ಸ್ವಲ್ಪ ಹೊತ್ತು ಬಂದು ನಿಂತ್ಕೊಂಡು ನೋಡಿದರು, ರೀಲ್ಸ್ ಮಾಡ್ತಾರೆ. ನಾವು ಸಾಧಾರಣ ಅವ್ರನ್ನೆಲ್ಲ ಒಟ್ಟಾಕೊಂಡು ನಾವು ಸಾಂಗ್ ಸೆಲೆಕ್ಟ್ ಮಾಡಿ ಎಲ್ಲ ಅನ್ನೋಷ್ಟೊತ್ತಿಗೆ ನಮ್ಮ ಸ್ಟೆಪ್ಗಳನ್ನ ನೋಡಿಕೊಂಡು ಎಲ್ಲ ನತ್ತಿಗೆ ನಮಗೆ ಲಾಸ್ಟಿಗೂ ಆಗಲೇ ಎಲ್ಲ ಅವ್ರು ನೋಡಿ ಕೆಳಗಡೆ ಹೋದರು ಟಿ ವಿ ನೋಡಲಿಕ್ಕೆ. ಇವಾಗ ನಾನು ಮನೆಗೆ ಬಂದೆ, ಶೃಂಗೇರಿ ಬಂದಿದ್ದೀನಿ. ಶೃಂಗೇರಿ ಬಂದುಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಶೃಂಗೇರಿ ಬಂದು ವ್ಲಾಗ್ ಸ್ಟಾರ್ಟ್ ಅಂತಲ್ಲ, ಮಧ್ಯಾಹ್ನವೇ ಬಂದೆ ನಾನು ಇಲ್ಲಿಗೆ, ಒಂದು 3:30 ಅಷ್ಟೊತ್ತಿಗೆ. ಇವಾಗ ಸಂಜೆ ಆಗಿದೆ, ಒಂದು 7 ಗಂಟೆ ಆಗಿದೆ ನೈಟ್. ಇವಾಗ ನಾವು ನಮ್ಮ ಅತ್ತಿಗೆ ಮನೆಗೆ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ನನ್ನ ಹಸ್ಬೆಂಡ್ ಬರ್ತೀನಿ ಅಂದರು, ಇನ್ನೂ ಬಂದಿಲ್ಲ. ನಾನು ರೆಡಿ ಆಗಿಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಒಂದು ಟಾಪ್ ಹಾಗೂ ಜೀನ್ಸ್ ಪ್ಯಾಂಟ್ ಇದಿಷ್ಟನ್ನೇ ಹಾಕ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ನೋಡ್ಬೋದು. ಇವಾಗ ರೆಡಿಯಾಗಿದ್ದೀನಿ, ಹೋಗಬೇಕು. ಅಲ್ಲಿನ್ನೂ ಏನಿಲ್ಲ, ಸಿಂಪಲ್ ಫಂಕ್ಷನ್ ಅಷ್ಟೇ. ತುಂಬ ಇನ್ನು ಫಂಕ್ಷನ್ ಅಂತ ಏನಿಲ್ಲ, ಸುಮ್ಮನೆ ಹೋಗ್ತಾ ಇರೋದಷ್ಟೇ. ರಿಲೇಟಿವ್ಸ್ ಎಲ್ಲ ಯಾರೋ ಬಂದಿದ್ದಾರಂತೆ, ಬನ್ನಿ ಅಂತ ಹೇಳಿಬಿಟ್ಟು ಹೇಳ್ತಾಯಿದ್ರು. ಅಂದ್ಬಿಟ್ಟು ಬೆಳಕಿರೋದ್ರಿಂದ ಅಷ್ಟು ಡಲ್ ಅನಿಸ್ತಾ ಇದೆ ಫೇಸ್. ಓಕೆ, ಹಾಗೆ ಹೊರಟಿದ್ದೀನಿ. ಹಾಗೆ ಲಾಗ್ ಮಾಡಲಿಕ್ಕಾಗುತ್ತಾ ನೋಡ್ತೀನಿ ಏನಂತ ಹೇಳಿಬಿಟ್ಟು. ಅಲ್ಲಿ ಕೆಲವೊಂದು ಕಡೆ ಎಲ್ಲ ತುಂಬ ಏನೋ ಒಂಥರ ಮುಜುಗರ ಅನಿಸುತ್ತೆ, ಅಷ್ಟು ಕಂಫರ್ಟಬಲ್ ಅನಿಸಲ್ಲ ವ್ಲಾಗ್ ಮಾಡಲಿಕ್ಕೆ. ಅಂಥ ಪ್ಲೇಸ್ಗಳಲ್ಲಿ ನಾನು ವ್ಲಾಗ್ ಮಾಡಲ್ಲ, ಯಾಕಂದರೆ ಅವರಿಗೂ ಕೂಡ ಏನೋ ಒಂಥರ ಇಸು ಮುಡ್ಸು ಅನಿಸ್ಬಾರ್ದು ಅಂದ್ಬಿಟ್ಟು
ನೋಡೋಣ, ಲಾಗ್ ಮಾಡಲಿಕ್ಕೆ ಆದರೆ ಲಾಗ್ ಮಾಡ್ತೀನಿ, ಇಲ್ಲ ಅಂದರೆ ನೆಕ್ಸ್ಟ್ ಡೇ ನೈಟು ಎಷ್ಟು ತಗೋತೋ ಗೊತ್ತಿಲ್ಲ, ಬಂದುಬಿಟ್ಟು ನೆಕ್ಸ್ಟ್ ಡೇ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ನೋಡೋಣ, ವ್ಲಾಗ್ ಮಾಡಲಿಕ್ಕಾದರೆ ಮಾಡ್ತೀನಿ. ನೈಟ್ ಬರುವಾಗ 12 ಗಂಟೆ ಆಗೋಯಿತು, ಅಲ್ಲಿ ಕೂಡ ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಇನ್ನು ನೆಕ್ಸ್ಟ್ ಡೇ ನಾವು ಟೆಂಪಲ್ಗೆ ಹೋಗ್ಲಿಕ್ಕಿದೆ, ಧರ್ಮಸ್ಥಳ ಸುಬ್ರಹ್ಮಣ್ಯ ಅಂತೆಲ್ಲ. ಹಾಗಾಗಿ ಬೇಗ ಏಳಬೇಕು, ಇವಾಗ ಹೋಗಿ ಮಲ್ಕೊಳ್ಳೋದು. ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.